ಸ್ನೇಹಿತರೆ, ನೀವೀಗ ನೋಡುತ್ತಿರುವುದು ಕನ್ನಡದಲ್ಲಿ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಗಳ ಸರಣಿ. ನಮಸ್ಕಾರ ಸ್ನೇಹಿತರೆ, ಕ್ಯಾಡ್ ಕ್ಯಾಮ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ನಿತಿನ್ ಹೆಗಡೆ. ಈ ಸಂಚಿಕೆಯಲ್ಲಿ ನಾವು ಇಲ್ಲಿ ಕೊಟ್ಟಿರುವ ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ಸಾಲಿಡ್ ಮಾಡೆಲ್ ಆಗಿ ಕ್ರಿಯೇಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಡ್ರಾಯಿಂಗ್ ಅನ್ನು ಸಾಲಿಡ್ ಮಾಡೆಲ್ ಆಗಿ ಕ್ರಿಯೇಟ್ ಮಾಡಬೇಕಾದರೆ ನೂರಾರು ವಿಧಾನಗಳಿವೆ. ನಾವು ನಮಗೆ ಯಾವುದು ಸುಲಭ ಸಾಧ್ಯವೋ ಆ ವಿಧಾನವನ್ನು ಅನುಸರಿಸೋಣ. ಮೊದಲು ಇದನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಡ್ರಾಯಿಂಗ್ ವೈ ಆಕ್ಸಿಸ್ ನಲ್ಲಿ ಸಿಮೆಟ್ರಿಕಲ್ ಆಗಿದೆ. ಡೈಮೆನ್ಷನ್ ಗಳಿಂದ ನೋಡೋಣ. ಇಲ್ಲಿಂದ ಇಲ್ಲಿವರೆಗೆ 100 ಇದೆ. ಅದೇ ರೀತಿ ಇದಕ್ಕೆ ಪ್ಯಾರಲಲ್ ಆಗಿರುವ ಈ ಸ್ಲಾಟಿನ ಲೆಂತ್ 30 mm ಇದೆ. ಇಲ್ಲಿಂದ ಇಲ್ಲಿಗೆ 15 ಇದೆ. ಇಲ್ಲಿಂದ ಇಲ್ಲಿಗೆ 25 ಇದೆ. ಇವೆರಡರ ಡೈಮೆನ್ಷನ್ 15 ಇದೆ. ಈ ಮಾಡೆಲ್ ನ ದಪ್ಪ 40 mm ಇದೆ. ಈಗ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡೋಣ. ಸಾಲಿಡ್ ಪಾರ್ಟ್, ಪ್ರೊಟ್ರೂಷನ್, ಈ ರೈಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ 100 ಇದೆ. ಮೊದಲು ಈ ಲೈನ್ ಅನ್ನು ಡ್ರಾ ಮಾಡೋಣ. ಬೈ ಡಿಫಾಲ್ಟ್ ಲೈನ್ ಇದೆ. ಇಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಒಂದು ಲೈನ್ ಅನ್ನು ಡ್ರಾ ಮಾಡಿ ರೈಟ್ ಕ್ಲಿಕ್ ಮಾಡೋಣ. ನಂತರ ಇಲ್ಲಿರುವ ಕನೆಕ್ಟ್ ಅನ್ನೋ ಕನ್ಸ್ಟೆಂಟ್ ನ ಉಪಯೋಗಿಸಿಕೊಂಡು ಇದರ ಮಿಡ್ ಪಾಯಿಂಟ್ ಇಲ್ಲಿಗೆ ಕನೆಕ್ಟ್ ಆಗ್ಲಿ. ಈ ಗೆರೆಗೆ ಮಾತ್ರ ಡೈಮೆನ್ಷನ್ ಮಾಡೋಣ. ಸ್ಮಾರ್ಟ್ ಡೈಮೆನ್ಷನ್ ಇಲ್ಲಿಂದ ಇಲ್ಲಿವರೆಗೆ 100. ಈಗ ನಾವು ಯಾವುದೇ ಡೈಮೆನ್ಷನ್ ಅನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಲೈನ್ ಯಾವ ರೀತಿ ಹೋಗಿದೆ ನೋಡಿ, ಆ ರೀತಿಯಾಗಿ ಅಪ್ರಾಕ್ಸಿಮೇಟ್ ಆಗಿ ಪ್ರೊಫೈಲ್ ಅನ್ನು ಡ್ರಾ ಮಾಡೋಣ. ಮತ್ತೆ ಲೈನ್ ಇದರ ತುದಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಆಬ್ಜೆಕ್ಟ್ ಸ್ನ್ಯಾಪ್ ಆಗ್ತದೆ. ಗುಂಡು ಸೂಜಿ ಬಂದಾಗ ಅಲ್ಲಿ ಕ್ಲಿಕ್ ಮಾಡಿ ಹೀಗೆ ಹೋಗಿ ನಂತರ ಹೀಗೆ ಹೀಗೆ ಇಲ್ಲಿ ತೆಗೆದುಕೊಂಡು ಹೋದರೆ ಅದೇ ಲೈನಿಗೆ ಅದು ಬರುತ್ತೆ. ಹೀಗೆ ಮತ್ತೆ ಇಲ್ಲಿ ತಂದು ಪ್ರೊಫೈಲ್ ಅನ್ನು ಕ್ಲೋಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನೀವು ಈ ಲೈನ್ ಗಳು ಎಲ್ಲೆಲ್ಲಿ ಜಾಯಿನ್ ಆಗ್ತವೆ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಸ್ಕ್ವೇರ್ ಸಿಂಬಲ್ ಗಳು ಬಂದಿರಬೇಕು. ಬಂದಾಗ ಮಾತ್ರ ಪ್ರೊಫೈಲ್ ಕ್ಲೋಸ್ ಆಗಿದೆ ಅಂತೇಳಿ. ಇಲ್ಲದಿದ್ರೆ ನೀವು ಕನೆಕ್ಟ್ ಅನ್ನು ಉಪಯೋಗಿಸ್ಕೊಂಡು ಅದನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಈಗ ಈಕ್ವಲ್ ಅನ್ನೋ ಕನ್ಸ್ಟ್ರೆಂಟ್ ಅನ್ನು ಸೆಲೆಕ್ಟ್ ಮಾಡಿ, ಈ ಲೈನು ಇದಕ್ಕೆ ಈಕ್ವಲ್ ಆಗಿರ್ಲಿ, ಈ ಲೈನು ಇದಕ್ಕೆ ಈಕ್ವಲ್ ಆಗಿರ್ಲಿ, ಅದೇ ರೀತಿ ಈ ಲೈನು ಇದಕ್ಕೆ ಈಕ್ವಲ್ ಆಗಿರ್ಲಿ. ಮತ್ತೆ ಬೇಕಾದ್ರೆ ಇಲ್ಲಿ ಕನೆಕ್ಟ್ ನ ಯೂಸ್ ಮಾಡಿಕೊಂಡು ಇದರ ಮಿಡ್ ಪಾಯಿಂಟ್ ಈ ಲೈನಿಗೆ ಕನೆಕ್ಟ್ ಮಾಡಿ. ಈಗ ಡೈಮೆನ್ಷನಿಂಗ್ ಮಾಡೋಣ. ಸ್ಮಾರ್ಟ್ ಡೈಮೆನ್ಷನ್ ಇದು 15, ಇದು 30, ಇದು ಆಟೋಮೆಟಿಕ್ 15 ಬಂದಿರುತ್ತೆ. ನಂತರ ಈ ಲೈನು 25, ನಂತರ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗೆ 15. ಈಗ ನೋಡಿ ಸ್ನೇಹಿತರೆ, ಎಲ್ಲ ಡೈಮೆನ್ಷನಿಂಗ್ ಆಗಿದಾವೆ. ರಿಟರ್ನ್ ಅಂತ ಕೊಡಿ. ಎಷ್ಟು ದಪ್ಪ ಕೇಳ್ತದೆ 40 ಅಂತ ಎಂಟರ್ ಮಾಡಿ ಯಾವ ದಿಕ್ಕಿಗೆ ಬೇಕಾದ್ರೂ ತೋರಿಸಿ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡಿ. ಈಗ ಕಂಟ್ರೋಲ್ ಐ ಅಂತ ಹೊಡಿರಿ. ಐಸೋಮೆಟ್ರಿಕ್ ಕ್ಯೂ ಬಂತು. ಈ ಪ್ಲೇನ್ ಗಳನ್ನೆಲ್ಲ ಹೈಡ್ ಮಾಡಬೇಕು ಅಂದ್ರೆ ಎಡ್ಜ್ ಬಾರಿಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಹೈಡ್ ಆಲ್ ನಲ್ಲಿ ರೆಫರೆನ್ಸ್ ಪ್ಲೇನ್ ಕ್ಲಿಕ್ ಮಾಡಿದ್ರೆ ರೆಫರೆನ್ಸ್ ಪ್ಲೇನ್ ಗಳು ಹೋಗ್ತವೆ. ಮತ್ತೆ ಕಂಟ್ರೋಲ್ ಐ ಅಂತ ಹೊಡಿರಿ, ಆಗ ದೊಡ್ಡದಾಗಿ ಬರುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ಟ್ಯುಟೋರಿಯಲ್ ಮುಕ್ತಾಯವಾಗಿದೆ. ಈ ಟ್ಯುಟೋರಿಯಲ್ ನಿಮಗೆ ಹೇಗನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಂದನೆಗಳು, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.